ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ವಾರದ ಬಾಡೂಟದಲ್ಲಿ ನಾವು ಗಟ್ಟಿ ಗಿಣ್ಣದ ಪುಡಿಯಿಂದ ಹೇಗೆ ಗಿಣ್ಣನ್ನು ಮಾಡುವುದಂತ ಹೇಳ್ಕೊಡ್ತಾ ಇದ್ದೇನೆ. ಬೇಕಾಗುವ ಸಾಮಗ್ರಿಗಳು: ಗಟ್ಟಿ ಗಿಣ್ಣದ ಪುಡಿ 1 ಪ್ಯಾಕೆಟ್ ಹಾಲು, ಗಟ್ಟಿ ಬೆಲ್ಲ, ಅದರ ಜೊತೆಗೆ ಏಲಕ್ಕಿ ಪುಡಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ತದನಂತರ ರಿಂಗನ್ನು ಹಾಕಿ ನೀರನ್ನು ಕುದಿಯಲು ಬಿಡಿ. ಹಾಲಿಗೆ ಗಟ್ಟಿ ಬೆಲ್ಲ, ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಜಾರಿಗೆ ಹಾಲನ್ನು ಗಾಳಿಸಿಕೊಳ್ಳಿ. ತದನಂತರ ಗಟ್ಟಿ ಗಿಣ್ಣದ ಪುಡಿಯನ್ನು ಹಾಲಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಮಿಶ್ರಣ ಮಾಡಿಕೊಂಡಂತಹ ಹಾಲನ್ನು ಕುದಿಯುತ್ತಿರುವ ಬಿಸಿ ನೀರಿನ ಪಾತ್ರೆ ಮೇಲೆ ಇಡಿ. ಹಾಲಿಗೆ ಪ್ಲೇಟನ್ನು ಮುಚ್ಚಿ, ಕುದಿಯುತ್ತಿರುವ ನೀರಿನ ಪಾತ್ರೆಗೆ ಪ್ಲೇಟನ್ನು ಮುಚ್ಚಿ 15 ನಿಮಿಷಗಳ ಕಾಲ ಬೇಯಲು ಬಿಡಿ. ನಿಮಿಷಗಳ ಕಾಲ ಬೇಯಿಸಿದ ಗಿಣ್ಣವನ್ನು ತಣಿಸಿ 10 ನಿಮಿಷಗಳ ಕಾಲ ಫ್ರೀಜರ್ ಅಲ್ಲಿ ಇಟ್ಟರೆ ರುಚಿಯಾದ ಗಟ್ಟಿ ಗಿಣ್ಣ ಸವಿಯಲು ಸಿದ್ಧ.